ರಾಹುಲ್ ಗಾಂಧಿ ಅವರು ಅಮೇಥಿಯಲ್ಲಿ ಸೋತು ಇದೀಗ ರಾಯ್ಬರೇಲಿಗೆ ಪಲಾಯನಗೈದಿದ್ದಾರೆ ಅನ್ನೋ ಆರೋಪ ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಇದೀಗ ತಮ್ಮ ಪುತ್ರನಿಗೆ ಕ್ಷೇತ್ರ ತ್ಯಾಗವನ್ನ ಮಾಡಿದಂತಹ ಸೋನಿಯಾ ಗಾಂಧಿ ಅವರು ಮಗನನ್ನ ಗೆಲ್ಲಿಸಿ ಕೊಡಿ ಅಂತ ಹೇಳಿ ಖುದ್ದು ಅಖಾಡಕ್ಕೆ ಧುಮುಕಿ ಪ್ರಚಾರವನ್ನ ಮಾಡ್ತಿದ್ದಾರೆ. ಹಾಗೆ ಜನರ ಮುಂದೆ ಭಾವನಾತ್ಮಕವಾಗಿ ಮನವಿಯನ್ನ ಕೂಡ ಮಾಡ್ತಿದ್ದಾರೆ. ಯಾವ ರೀತಿ ನಡೀತಾ ಇದೆ ಪುತ್ರ ರಾಹುಲ್ ಗಾಂಧಿ ಪರವಾಗಿ ಸೋನಿಯಾ ಗಾಂಧಿ ಅವರ ಪ್ರಚಾರ, ಆ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ಕುಟುಂಬದ ಭದ್ರಕೋಟೆ ಅಮೇಥಿಯಿಂದ ಬಿಜೆಪಿ ಛಿದ್ರ ಮಾಡಿದೆ. ರಾಹುಲ್ ಗಾಂಧಿ ಮಣಿಸುವ ಮೂಲಕ ಸ್ಮೃತಿ ಇರಾನಿ ಶಾಕ್ ನೀಡಿದ್ರು. ಈ ಬಾರಿಯೂ ಸ್ಮೃತಿ ಗೆಲುವು ಪಕ್ಕ ಎನ್ನಲಾಗ್ತಿತ್ತು. ಸುಳಿವು ಅರಿತ ರಾಹುಲ್ ಗಾಂಧಿ ಅಮೇಥಿ ಬದಲು ರಾಯ್ಬರೇಲಿಗೆ ಓಡಿ ಬಂದಿದ್ರು. ಅಲ್ಲಿಗೂ ಬಂದ ಬಿಜೆಪಿ ನಾಯಕರು ಈ ಬಾರಿ ಗಾಂಧಿ ಎಂಪಿಗಳೇ ಇಲ್ಲದ ಉತ್ತರ ಪ್ರದೇಶ ನೋಡ್ತೀರಿ ಅಂತ ಹೇಳ್ತಿದ್ದಾರೆ. किसी परिवार की नहीं है, रायबरेली और अमेठी के गरीब युवाओं का सीट है. जो रायबरेली वाले चाहेंगे, अमेठी वाले चाहेंगे, वो ही संसद में जाएगा. ಕಾಂಗ್ರೆಸ್ನ ಚುನಾವಣೆ ಚಾಣಕ್ಯ ಕನಕಪುರ ಬಂಡೆ ಉತ್ತರ ಪ್ರದೇಶದಲ್ಲಿ ಮೊಕಂ ಹೂಡಿ ರಣತಂತ್ರವನ್ನ ಹೆಣೆಯುತ್ತಿದ್ದಾರೆ. ಅತ ಪ್ರಿಯಾಂಕಾ ವಾದ್ರಾ ಕೂಡ ಅಮೇಥಿ ಹಾಗೂ ರಾಯ್ಬರೇಲಿ ವಶಕ್ಕೆ ಮನೆ ಮನೆ ಪ್ರಚಾರವನ್ನ ಕೈಗೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿಯೇ ಮಗನ ಗೆಲುವಿಗಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಅನಾರೋಗ್ಯದ ಮಧ್ಯೆಯೂ ರಾಯ್ಬರೇಲಿಯಲ್ಲಿ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. भाई और बहनों, मैं आपको अपना बेटा सौंप रही हूँ. से आपने मुझे अपना माना, वैसे ही राहुल को अपना मान कर रखना है. ये राहुल आपको निराश नहीं करेंगे. ರಾಯ್ಬರೇಲಿ ಗಾಂಧಿ ಭದ್ರಕೋಟೆಯಾಗಿದ್ರೂ ರಾಹುಲ್ ಗೆಲುವು ಸುಲಭವಲ್ಲ. ಮತದಾರರ ಒಲವು ಯಾರ ಪರ ಇದೆ ಎಂದು ತಿಳಿಯಲು ಜೂನ್ 4ರವರೆಗೆ ಕಾಯಬೇಕಿದೆ. ರಾಯ್ಬರೇಲಿ ಒಂದರ್ಥದಲ್ಲಿ ಕಾಂಗ್ರೆಸ್ ಪಾಳೆಯಕ್ಕೆ ಭದ್ರಕೋಟೆ. 17 ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಇಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಕಳೆದ 3 ಅವಧಿಯ ಚುನಾವಣೆಯ ಲೆಕ್ಕಾಚಾರಗಳನ್ನು ಗಮನಿಸೋಣ. ಯಾವ ಅಂತರದಲ್ಲಿ ಸೋನಿಯಾ ಗಾಂಧಿ ಅವರು ಈ ಕ್ಷೇತ್ರದಲ್ಲಿ ಗೆಲುವನ್ನ ಸಂಪಾದಿಸಿದ್ರು ಅಂತ ಹೇಳಿ 2009ರಿಂದ ಪ್ರಾರಂಭವಾಗಿ 2009ರಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧವಾಗಿ ಕಣಕ್ಕಿಳಿದಿದ್ದು ಬಿಜೆಪಿಯಿಂದ RB ಸಿಂಗ್ 3ನೇ ಸ್ಥಾನದಲ್ಲಿದ್ದರು ಅವರು. ಆದರೆ ಟಕ್ಕರ್ ಕೊಟ್ಟಿದ್ದು BSPಯ RS ಕುಶ್ವಾಹ್ ಅಂತೇಳಿ. ಆದರೆ 3.7 ಲಕ್ಷ ಅಂತರದ ಮತಗಳಿಂದ ಸೋನಿಯಾ ಗಾಂಧಿ ಅವರು ಗೆದ್ದಿದ್ರು. ಮುಂದಿನ ಅವಧಿಗೆ 2014ರಲ್ಲಿ ಸೋನಿಯಾ ಗಾಂಧಿ ಅವರ ವಿರುದ್ಧವಾಗಿ ತೊಡೆ ತಟ್ಟಿದ್ದು ಬಿಜೆಪಿಯ ಅಜಯ್ ಅಗರ್ವಾಲ್. 3.5 ಲಕ್ಷ ಅಂತರದಲ್ಲಿ 2014ರಲ್ಲೂ ಕೂಡ ಗೆಲುವನ್ನ ಸಾಧಿಸಿದ್ರು. ಗೆಲುವಿನ ಅಂತರ ಕಡಿಮೆ ಆಗ್ತಾ ಇದೆ, ಸೂಕ್ಷ್ಮವಾಗಿ ಗಮನಿಸಿ. ಮೊದಲ ಬಾರಿ 3.7 ಲಕ್ಷ ಅಂತರ, ಎರಡನೇ ಬಾರಿಗೆ 3.5 ಲಕ್ಷ ಅಂತರ. ಕಳೆದ ಬಾರಿ ಚುನಾವಣೆ 2019ರ ಚುನಾವಣೆಯಲ್ಲಿ ಸೋನಿಯಾ ಗಾಂಧಿ ಅವರ ಗೆಲುವಿನ ಅಂತರದ ಪ್ರಮಾಣ ಮತ್ತಷ್ಟು ಕುಸಿದದ್ದನ್ನ ಗಮನಿಸ್ತಾ ಇದ್ದೀರಿ. ದಿನೇಶ್ ಪ್ರತಾಪ್ ಸಿಂಗ್ ಈಗಲೂ ಕೂಡ ಅವರೇ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ನಿಂತಿರೋದು. ದಿನೇಶ್ ಪ್ರತಾಪ್ ಸಿಂಗ್ ಅವರ ವಿರುದ್ಧ 1.69 ಲಕ್ಷ ಅಂತರದಲ್ಲಿ ಗೆಲುವನ್ನು ಸಂಪಾದಿಸಿದ್ರು ಸೋನಿಯಾ ಗಾಂಧಿ. ಈಗ ರಾಯ್ಬರೇಲಿ ಕಣವನ್ನ ಪುತ್ರ ರಾಹುಲ್ ಗಾಂಧಿಗೆ ಬಿಟ್ಕೊಟ್ಟಿದ್ದಾರೆ. ಅವರ ವಿರುದ್ಧವಾಗಿ ಬಿಜೆಪಿಯಿಂದ ಮತ್ತೊಮ್ಮೆ ದಿನೇಶ್ ಪ್ರತಾಪ್ ಸಿಂಗ್ ಅವರೇ ಕಣಕ್ಕಿಳಿದಿದ್ದಾರೆ. ಕಳೆದ ಬಾರಿ 3,67,000 ಮತಗಳನ್ನ ಸಂಪಾದಿಸಿದ್ರು ದಿನೇಶ್. ಈ ಬಾರಿ ಗೆಲುವಿನ ಅಂತರ ಯಾರಲ್ಲಿ ಎಷ್ಟು ಮಟ್ಟಿಗೆ ಕಂಡು ಬರುತ್ತೆ, ಯಾರಿಗೆ ಕೈ ಹಿಡಿತಾನೆ ಮತದಾರ, ಕಾದ್ ನೋಡೋಣ. ಇನ್ನು ಮಗನನ್ನ ಗೆಲ್ಲಿಸಿ ಅಂತ ಹೇಳಿ ರಾಯ್ಬರೇಲಿ ಜನರ ಮುಂದೆ ಸೋನಿಯಾ ಗಾಂಧಿ ಏನೋ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆದರೆ ರಾಹುಲ್ ಗಾಂಧಿಗೆ ಮಿತ್ರ ಪಕ್ಷ SPಯ ಅಖಿಲೇಶ್ ಯಾದವ್ ಅವರ ಆಪ್ತ ಮನೋಜ್ ಕುಮಾರ್ ಪಾಂಡೆ ಸೈಲೆಂಟ್ ಆಗಿ ಖೆಡ್ಡವನ್ನ ತೋರ್ತಾ ಇದ್ದಾರೆ. ಗೃಹ ಸಚಿವ ಅಮಿತ್ ಶಾ ಹಾಗೆ ಬಿಜೆಪಿ ಅಭ್ಯರ್ಥಿ ದಿನೇಶ್ ಪ್ರತಾಪ್ ಸಿಂಗ್ ಇವರಿಬ್ಬರನ್ನ ಭೇಟಿಯಾಗಿದ್ದಾರೆ ಪಾಂಡೆ. ಇದು ಅನೇಕ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕೆ ಪಾಂಡೆ ಭೇಟಿ ಅಷ್ಟೊಂದು ಮಾರಕವಾಗುತ್ತಾ ರಾಹುಲ್ ಗಾಂಧಿ ಅವರಿಗೆ ಚುನಾವಣೆ ಸಂದರ್ಭದಲ್ಲಿ ಅಂತ ಹೇಳಿ ನಿಮಗೆ ಸಂದೇಹ ಬಂದ್ರೆ ಒಂದಷ್ಟು ಅಂಕಿಅಂಶಗಳಿದೆ. ಯಾಕೆ ಹಾಗೆ ಒಂದಷ್ಟು ಮಾಹಿತಿಗಳು ಕೂಡ ಇದೆ. ಪಾಂಡೆ ಅವರು ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸ್ತಾ ಇರೋದು ಕಾಂಗ್ರೆಸ್ ಅಭ್ಯರ್ಥಿ ರಾಹುಲ್ ಗಾಂಧಿಗೆ ಯಾಕೆ ಮಾರಕ ಆಗುತ್ತೆ ಅಂತ ಹೇಳಿ ಅಂಶಗಳನ್ನ ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ನಾನಾಗಲೇ ಹೇಳ್ತಾ ಇದ್ದ ಹಾಗೆ ರಾಯಬರೇಲಿಯಲ್ಲಿ 17 ಬಾರಿ ಗೆದ್ದಿದೆ ಕಾಂಗ್ರೆಸ್ ಪಾಳೆಯ. 2 ಬಾರಿ ಮಾತ್ರ
ಕೇವಲ 2 ಬಾರಿ ಮಾತ್ರ, ಅದು 1996 ಹಾಗೆ 1992 2 ಟರ್ಮ್ ಅಲ್ಲಿ ಮಾತ್ರ ಬಿಜೆಪಿಯ ಅಶೋಕ್ ಸಿಂಗ್ ಗೆಲುವನ್ನ ಸಂಪಾದಿಸಲಿಕ್ಕೆ ಸಾಧ್ಯವಾಗಿದೆ. ಅದನ್ನು ಹೊರತುಪಡಿಸಿದರೆ 17 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿದಿದ್ದಾರೆ ರಾಯ್ಬರೇಲಿಯ ಮತದಾರರು. ಈ ಬಾರಿ 2019ರಲ್ಲಿ ಸೋತ ನಾಯಕನಿಗೇನೆ ಬಿಜೆಪಿ ಟಿಕೆಟ್ ನೀಡಿದೆ. ಆದರೆ ಎಲ್ಲ ಲೆಕ್ಕಾಚಾರಗಳು ಒಂದು ಕಡೆ ಆದರೆ ಟಕ್ಕರ್ ಕೊಡುವಂತಹ ಎಲೆಕ್ಷನ್ ಆಗಬಹುದು ರಾಯ್ಬರೇಲಿಯಲ್ಲಿ ಅಂತ ಅಂದಾಜು ಮಾಡ್ತಿರೋ ಸಮಯದಲ್ಲೇ ಮನೋಜ್ ಪಾಂಡೆ, ಯಾವ ಮನೋಜ್ ಪಾಂಡೆ ಸೋನಿಯಾ ಗಾಂಧಿ ಅವರ ಗೆಲುವಿಗೆ ಶತಾಯಗತಾಯ ಶ್ರಮ ವಹಿಸ್ತಾ ಇದ್ರು, ಸಮಾಜವಾದಿ ಪಕ್ಷದ ಮನೋಜ್ ಪಾಂಡೆ ಸರಿಯಾದ ಸಮಯದಲ್ಲೇನೆ ಕಾಂಗ್ರೆಸ್ ಪಕ್ಷಕ್ಕೆ ಕೈ ಕೊಟ್ಟಿದ್ದಾರೆ. ಮನೋಜ್ ಪಾಂಡೆ ರಾಯ್ಬರೇಲಿಯ ನಾಯಕ. ಹೀಗೆ ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿ ನನ್ನ ಸಂಬಂಧ ಸರಿ ಇಲ್ಲ ಅನ್ನೋ ಸೂಚನೆ ಅವರು ರಾಮ ಮಂದಿರ ಇನಾಗ್ರೇಷನ್ ಟೈಮಲ್ಲೇ ಕೊಟ್ಟಿದ್ರು. ರಾಮ ಮಂದಿರ ವಿಚಾರದಲ್ಲಿ SP ನಾಯಕನ ನಡೆಯಿಂದ ಬೇಸರ ಉಂಟಾಗಿತ್ತು ಮೈತ್ರಿ ಪಾಳೆಯಕ್ಕೆ. ರಾಮನ ಪರ ಇಲ್ಲ ಅಂದ್ರೆ ಯಾವ ಕೆಲಸಕ್ಕೂ ಇಲ್ಲ ಅಂತ ಹೇಳಿ ಬಹಿರಂಗ ಸ್ಟೇಟ್ಮೆಂಟ್ ಅನ್ನು ಅಖಿಲೇಶ್ ವಿರುದ್ಧವಾಗಿ ಕೊಟ್ಟಿದ್ರು ಇದೇ ಮನೋಜ್ ಪಾಂಡೆ. ಇಷ್ಟು ಮಾತ್ರ ಅಲ್ಲ, ರಾಜ್ಯಸಭಾ ಚುನಾವಣೆ ನಡೀತು, ಅದರಲ್ಲಿ ಕ್ರಾಸ್ ವೋಟಿಂಗ್ ಕೂಡ ಮಾಡಿದ್ರು. ಇನ್ನು ಉಂಚಾರ್ ಕ್ಷೇತ್ರದಲ್ಲಿ 3 ಬಾರಿ ಗೆದ್ದಿದ್ದಾರೆ ಮನೋಜ್ ಪಾಂಡೆ. ಒಂದು ಕಾಲದಲ್ಲಿ ಅಖಿಲೇಶ್ ಯಾದವ್ ಅವರ ಆಪ್ತರು, ಸೋನಿಯಾ ಗಾಂಧಿ ಎದುರು ಇರುವ ಅಭ್ಯರ್ಥಿ ಯಾರೇ ಇದ್ರೂ ಕೂಡ ಅವರನ್ನ ಮಣಿಸುವಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ SP ಸಮಾಜವಾದಿ ಪಕ್ಷ ಸೋನಿಯಾ ಗಾಂಧಿ ಅವರ ವಿರುದ್ಧವಾಗಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನ ನಿಲ್ಲಿಸ್ತಲೇ ಇರಲಿಲ್ಲ. ನಾನಾಗಲೇ ಹೇಳ್ತಾ ಇದ್ದಾಗೆ ಸೋನಿಯಾ ಗಾಂಧಿ ಅವರ ಗೆಲುವುಗಳ ಹಿಂದೆ ಮನೋಜ್ ಅವರ ಪಾತ್ರ ಬಹಳಷ್ಟು ದೊಡ್ಡದಿದೆ. ಹೇಗೆ? ಬರೋಬ್ಬರಿ 20% ವೋಟ್, 11% ಬ್ರಾಹ್ಮಣ ವೋಟ್ಗಳು, 9% ರಜಪೂತ ಸಮುದಾಯದ ವೋಟ್ಗಳು, ಈ ಎರಡೂ ಸಮುದಾಯದ ಬರೋಬ್ಬರಿ 20% ಅಷ್ಟು ವೋಟನ್ನ ಸೆಳೆಯುವ ಕೆಪಾಸಿಟಿ ಈ ಮನೋಜ್ ಪಾಂಡೆ ಅವರಿಗಿದೆ. ಇದೇ ಕಾರಣಕ್ಕೋಸ್ಕರ 20% ಅಂದ್ರೆ ಬಹಳ ದೊಡ್ಡ ಪ್ರಮಾಣ ಅದು. ಇದೇ ಕಾರಣಕ್ಕೋಸ್ಕರ ಸೋನಿಯಾ ಗಾಂಧಿ ಅವರಿಗೆ ಗೆಲುವು ಅನಾಯಾಸ ಆಗ್ತಾ ಇತ್ತು. ಆದರೆ ಈಗ ಅದೇ ಮನೋಜ್ ಪಾಂಡೆ ಬಿಜೆಪಿ ಕ್ಯಾಂಪ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ರಾಜ್ಯಸಭಾ ಎಲೆಕ್ಷನ್ ಟೈಮ್ನಲ್ಲೂ ಕೂಡ ಶಾಕ್ ಕೊಟ್ಟಿದ್ರು. ಕ್ರಾಸ್ ವೋಟಿಂಗ್ ಮಾಡುವ ಮೂಲಕ ಬಿಜೆಪಿ ಪರ ಅಡ್ಡ ಮತದಾನ ಮಾಡಿದ್ರು SP ಶಾಸಕ ಮನೋಜ್. ಈ ನಡೆಯಿಂದಾಗಿ ಇದೀಗ ರಾಹುಲ್ ಗಾಂಧಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ರಾಯ್ಬರೇಲಿಯಲ್ಲಿ ಕಾಂಗ್ರೆಸ್ ಫುಲ್ ಪರೇಶಾನ್ ಆದಂತೆ ಕಾಣ್ತಾ ಇದೆ. ಹೀಗಾಗಿ ಬ್ಯಾಕ್ ಟು ಬ್ಯಾಕ್ ಸೋನಿಯಾ ಗಾಂಧಿ, ಪ್ರಿಯಾಂಕಾ ವಾದ್ರಾ, ಅಖಿಲೇಶ್ ಯಾದವ್ ಪ್ರಚಾರ ಮಾಡ್ತಿದ್ದಾರೆ. ಭಾವನಾತ್ಮಕವಾಗಿ ಮಾತನಾಡಿ ಮತ ಸೆಳೆಯೋ ಪ್ರಯತ್ನಕ್ಕೂ ಕೂಡ ಸೋನಿಯಾ ಗಾಂಧಿ ಅವರು ಮುಂದಾಗಿದ್ದಾರೆ. ಪಾಂಡೆ ಪೆಟ್ಟು ಕೊಡ್ತಾರಾ? ಮತದಾರರು ಯಾವ ರೀತಿ ಪರಿಗಣಿಸ್ತಾರೆ? ಕಾದ್ ನೋಡೋಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.